ಹಸಿರು ವನಗಳ ನಡುವೆ ಕಂಗೊಳಿಸುತ್ತಿರುವ ಸರ್ವ ಪೂಜಿತೆ ಸರ್ವ ಭಕ್ತರಿಗೂ ತನ್ನ ಪ್ರಾರ್ಥನೆ ಮೂಲಕ ಅವರ ಇಷ್ಟಾರ್ಥಗಳೆಲ್ಲ ನೆರವೇರಿಸುವ ನಗರದ ಕರಂಗಲಪಾಡಿಯಲ್ಲಿರುವ ಶ್ರೀ ಮಹಾಸತಿ ಶ್ರೀ ಭಗವತಿ ಅಮ್ಮನ ಸಾನ್ನಿಧ್ಯಕ್ಕೆ ಶ್ರೀ ಕ್ಷೇತ್ರ ಮಾಣಿಲದ ಶ್ರೀ ಮೋಹನದಾಸ ಸ್ವಾಮೀಜಿ ಆಗಮಿಸಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಭಕ್ತ ಸಮೂಹಕ್ಕೆ ಆಶೀರ್ವಚನ ನೀಡಿದರು. ನಗರದ ಕರಂಗಲ್ಪಾಡಿಯಲ್ಲಿರುವ ಶ್ರೀ ಮಹಾಸತಿ ಶ್ರೀ ಭಗವತಿ ಅಮ್ಮನ ಸಾನ್ನಿಧ್ಯ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಸಾನ್ನಿಧ್ಯವಾಗಿದೆ. ಅಪಾರ ಭಕ್ತ ಸಮೂಹವನ್ನು ಹೊಂದಿದೆ. ಈ ಸಾನ್ನಿಧ್ಯಕ್ಕೆ ಬಂದು ಅಮ್ಮನಲ್ಲಿ ಪ್ರಾರ್ಥಿಸಿಕೊಂಡರೆ ಸಾಕು, ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ದಿವ್ಯ ಜ್ಯೋತಿಯಾಗಿ ಬೆಳಗುತ್ತಾಳೆ. ಮಹಾಸತಿ ಅಮ್ಮ ಮತ್ತು ಶ್ರೀ ಭಗವತಿ ಅಮ್ಮನಿಗೆ ಈ ಸಾನ್ನಿಧ್ಯದಲ್ಲಿ ಶುಕ್ರವಾರದಂದು ವಿಶೇಷವಾದ ಪೂಜೆ ನಡೆಯುತ್ತದೆ. ಅಮ್ಮನವರ ಪವಾಡದ ಬಗ್ಗೆ ತಿಳಿದು ಇಲ್ಲಿ ನಡೆಯುತ್ತಿರುವ ಪೂಜಾ ಸೇವೆಗಳು, ಅನ್ನಪ್ರಸಾದ ವಿತರಣೆ, ವಿಶೇಷ ದಿನಗಳಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮದ ಆಯೋಜನೆ ಹಾಗೂ ವಿಶೇಷವಾಗಿ ಅಮ್ಮನ ನಿಸ್ವಾರ್ಥ ಸೇವಕನಾಗಿ ಹಗಲಿರುಳು ಅಮ್ಮನನ್ನೇ ಧ್ಯಾನಿಸುತ್ತಾ ಅಮ್ಮನನ್ನು ಅಲಂಕರಿಸಿ ಅಮ್ಮನವರಿಗೆ ಆರತಿ ಎತ್ತಿ ಸರ್ವ ಭಕ್ತರಿಗೂ ತನ್ನ ಪ್ರಾರ್ಥನೆಯ ಮೂಲಕ ಅವರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಲು ಕಾರಣೀಕರ್ತರಾದ ಸುಧನ್ಜಿ ಹಾಗೂ ಅಮ್ಮನ ಸೇವಕರ ತಂಡದ ಕಾರ್ಯವೈಖರಿ ಮೆಚ್ಚಿ ಅಮ್ಮನವರಲ್ಲಿ ಪ್ರಾರ್ಥಿಸಲು ಶ್ರೀಧಾಮ ಮಾಣಿಲದ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿಯವರು ಅಮ್ಮನವರ ಸಾನ್ನಿಧ್ಯಕ್ಕೆ ಆಗಮಿಸಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ಯಾವುದೇ ಮತ ಪಂಥಗಳನ್ನು ದೂಷಿಸುವುದು, ದ್ವೇಷಿಸುವುದು ಇದು ನಾವು ಬಿಡಬೇಕು. ಹಿಂದೆ ಈ ದೇಶಕ್ಕೆ ಬಹಳಷ್ಟು ಆಕ್ರಮಣಕಾರಿ ಘಟನೆಗಳು ನಡೆದಿದೆ. ಆದರೆ ಸನಾತನ ಸಂಸ್ಕೃತಿ ಪರಂಪರೆ ಉಳಿದಿದೆ, ಬೆಳೆದಿದೆ, ಬೆಳೀತಾ ಇದೆ, ಬೆಳೆಸ್ತಾ ಇದೆ. ಆದರೆ ನಮ್ಮ ಜವಾಬ್ದಾರಿ ಎಲ್ಲಿದೆ ಇವತ್ತು? ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡತಕ್ಕಂಥ, ಮಕ್ಕಳಿಗೆ ದೈವಿಕವಾದಂತಹ ಭಕ್ತಿ ಪಂಥವನ್ನು ಸಾದರಪಡಿಸತಕ್ಕಂಥ, ಮಕ್ಕಳ ಮನೋಭಾವದಲ್ಲಿ ಗುರು ಹಿರಿಯರಿಗೆ, ದೇಶಕ್ಕೆ, ರಾಷ್ಟ್ರಕ್ಕೆ, ಸಮಾಜಕ್ಕೆ ಎಲ್ಲ ಜಾತಿಯನ್ನು ಪ್ರೀತಿಸತಕ್ಕಂಥ ಮನೋಭಾವಗಳನ್ನು ಮಕ್ಕಳಲ್ಲಿ ಉರಿದುಂಬಿಸತಕ್ಕಂಥ ಕೆಲಸ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ. ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ, ಇದನ್ನು ಬಹಳ ವೇದನೆಯಲ್ಲಿ ಹೇಳ್ತಾ ಇದ್ದೇನೆ. ಸಾಧು ಸಂತರು ಕೂಡ ಇವತ್ತು ಸಮಾಜದಲ್ಲಿ ಆಶ್ರಮ ಮಠದಲ್ಲಿ ಇರುವುದಲ್ಲ, ಸಮಾಜದ ಹತ್ರ ಹೋಗಿ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಸಾನ್ನಿಧ್ಯದ ಕುರಿತು ಮಾತನಾಡಿದ ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಸ್ವಾಮೀಜಿಯವರು, ಅನಿರೀಕ್ಷಿತವಾಗಿ ಈ ಸಾನ್ನಿಧ್ಯಕ್ಕೆ ಭೇಟಿ ನೀಡಿದ್ದೇನೆ. 2 ಕಟ್ಟೆಗಳಲ್ಲಿ ಮೆಟ್ಟಿಲೇರುವಂತಹ, ಭಕ್ತಿ ಪ್ರತ್ಯಕ್ಷವಾಗಿ ನೋಡುವಂತಹ ಅವಕಾಶ ನನಗೆ ದೊರಕಿದೆ. ಇಲ್ಲಿಗೆ ಬರುವ ಭಕ್ತರು ಕೂಡ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿರುವುದನ್ನು ಗೌರವಿಸುತ್ತೇನೆ ಎಂದರು. ಮಹಾಸತಿ ಮತ್ತು ಭಗವತಿ ಅಮ್ಮನವರ ಈ ಕ್ಷೇತ್ರ ಕಟ್ಟೆ ನಾನು ಭಾಳ ಪೂರ್ವಾಶ್ರಮದಲ್ಲಿರುವಾಗ ಇಲ್ಲಿಯೇ ಈ ಪರಿಸರದಲ್ಲೇ ನಾನು ಬೆಳೆದವ. ಆ ಸಂದರ್ಭ, ಆ ಸನ್ನಿವೇಶದಲ್ಲಿ ಇದನ್ನು ನಾನು ನೋಡಿದ್ದೇನೆ ಮತ್ತು ಚಂದ್ರಮೌಳೀಶ್ವರನ ಸನ್ನಿಧಾನಕ್ಕೆ ಮತ್ತು ಈ ಕಟ್ಟೆಯಲ್ಲಿ ಬಂದು ಕೂತ್ಕೊಂಡು ಧ್ಯಾನ ಮಾಡಿ ಹೋಗ್ತಾ ಇದ್ದೆ. ನಾನು ಪೂರ್ವಾಶ್ರಮದಲ್ಲಿ LSS ಕಾಲೇಜಿಗೆ ಹೋಗುವಾಗ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಹೋಗಿದ್ದೆ. ಇವತ್ತು ಅನಿರೀಕ್ಷಿತವಾಗಿ ಈ ಕಟ್ಟೆಯ ವಿಚಾರವನ್ನು ನನ್ನ ಆಪ್ತ ಮಿತ್ರರಾದಂಥ ನಮ್ಮ ಕ್ಷೇತ್ರ ಭಕ್ತರಾದಂಥ ದಯಾನಂದ ಶೆಟ್ಟಿ BC ರೋಡ್ನವರು ಹೇಳಿದರು. ಮೊನ್ನೆ ಹೇಳಿದ್ದು. ನಾನೇನು ಹೇಳಿದ ತಕ್ಷಣ ಹೇಳಿದೆ, ಆಯಿತು ಬರ್ತೀನಿ, ನೋಡ್ತೀನಿ ಅಂತ. ನಾನು ಇವತ್ತು ಬಂದು ನೋಡಿದೆ. ಭಾಳ
ಈ ಒಂದು 2 ಕಟ್ಟೆಯಲ್ಲಿ ಆ ಜನತೆ ಇಟ್ಟಂಥ ಪ್ರೀತಿ ಮತ್ತು ಭಕ್ತಿ, ಆ ತಾಯಿ ಇಲ್ಲಿ ಒಲಿಯುವಂಥ ರೀತಿ, ಇದನ್ನೆಲ್ಲ ನಾನು ಪ್ರತ್ಯಕ್ಷವಾಗಿ ಕಂಡಂಥ ಪ್ರತ್ಯಕ್ಷದರ್ಶಿ ನಾನು. ಇಲ್ಲಿ ಬೇಡಿದ್ದಂಥದ್ದನ್ನು ಕೊಡುವಂಥ ಶಕ್ತಿ ಕಾಮಧೇನು ಕಲ್ಪತರವಾಗಿ ತಾಯಿ ಇಲ್ಲಿ ಇದ್ದಾಳೆ, ಅದಕ್ಕೆ ಸಂಶಯವೇ ಇಲ್ಲ. ಮತ್ತು ಭಕ್ತಾದಿಗಳು ಕೂಡ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನಿಸ್ವಾರ್ಥ ಸೇವೆ ಮಾಡ್ತಾಯಿದ್ದಾರೆ. ನಿಸ್ವಾರ್ಥ ಸೇವೆ ಮಾಡುವಂಥ ಭಕ್ತರು ನೋಡಲಿಕ್ಕೆ ಸಿಗೋದು ಭಾಳ ಅಪರೂಪ. ಸೇವೆ ಮಾಡುವವರು ಎಷ್ಟು ಸಹ ಸಿಗ್ತಾರೆ, ಆದರೆ ನಿಷ್ಕಾಮ ಭಕ್ತಿಯಲ್ಲಿ ನಿಸ್ವಾರ್ಥ ಸೇವೆ ಮಾಡುವವರು, ಬಹುಶಃ ಅದರ ಪೂಜೆ ಮಾಡುವವರು ಇರ್ಬೋದು, ಸೇವೆ ಮಾಡುವವರು ಇರ್ಬೋದು, ಎಲ್ಲರನ್ನೂ ನಾನು ಗಮನಿಸ್ತಾ ಇದ್ದೆ. ಭಾಳ ಚೆನ್ನಾಗಿ ಕಾರ್ಯಕ್ರಮ ಆಗಿದೆ. ಅದು ಈ ಮಂಗಳೂರು ಪೇಟೆಯ ಈ ಬನ್ಸ್ ಹಾಸ್ಟೆಲ್ನ ಈ ಪೇಟೆಯ ಮಧ್ಯದಲ್ಲಿ ಇದು ಇರುವಂಥದ್ದು ಭಾಳ ಅಭೂತಪೂರ್ವವಾದ್ದು. ಇಲ್ಲಿ ಕೆಲವು ಆಸ್ಪತ್ರೆಗಳು ಕೂಡ ಇದೆ. ಈ ಆಸ್ಪತ್ರೆಯ ರೋಗಿಗಳಿಗೂ ಕೂಡ ಒಂದು ಉಪಶಮನ ಕೊಡತಕ್ಕಂಥ ಒಂದು ವಿಶೇಷವಾದಂಥ ಧನ್ವಂತರಿ ಶಕ್ತಿ ಕೂಡ ಇದೆ, ಮಹಾವಿಷ್ಣುವಿನ ಶಕ್ತಿ ಕೂಡ ಇದೆ. ಎದುರಿಗೆ ಚಂದ್ರಮೌಳೀಶ್ವರನ ಒಂದು ಸಾನ್ನಿಧ್ಯ ಕೂಡ ಇದೆ. ನಾನು ಭಾಳಷ್ಟು ಹಿಂದೆ ಪ್ರತಿ ದಿವಸ ಈ ಚಂದ್ರಮೌಳೀಶ್ವರನ ಸಾನ್ನಿಧ್ಯಕ್ಕೆ ಸಹ ನಾನು ಬರ್ತಾಯಿದ್ದೆ, ನನ್ನ ಕಾಲೇಜು ಹೈಸ್ಕೂಲ್ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಕೂಡ. ಆದ್ದರಿಂದ ನನಗೆ ಭಾಳ ಸಂತೋಷ ಆಗಿದೆ, ಹೃದಯ ತುಂಬಿ ಬಂದಿದೆ. ಈ ಪೇಟೆಯಲ್ಲಿ ಕೂಡ, ಈ ಪೇಟೆಯ ಮಧ್ಯದಲ್ಲಿ ಕೂಡ 2 ಕಟ್ಟೆಯಲ್ಲಿ ಈ ಪೇಟೆಯ ಜನ ಎಷ್ಟು ಭಕ್ತಿಯಲ್ಲಿ ಅದನ್ನು ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಭಾಳ ಗಮನಿಸುವಂಥದ್ದು. ಈ ಸಾನ್ನಿಧ್ಯದಲ್ಲಿ ಶುಕ್ರವಾರ ಮತ್ತು ಅಮಾವಾಸ್ಯೆ ಎಂದು ವಿಶೇಷ ಪೂಜೆಯನ್ನು ಭಕ್ತ ಸಮೂಹ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಲು ತೆಂಗಿನಕಾಯಿ ಸೇವೆಯನ್ನು ಕೂಡ ಮಾಡುವುದು ಇಲ್ಲಿನ ವಿಶೇಷವಾಗಿದೆ. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.